ಇಂದು ಹೊಸಪೇಟೆಯಲ್ಲಿ ಅದ್ದೂರಿಯಾಗಿ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರ ಬರ್ತ್ಡೇ ಕೂಡ ನಡೆದಿರುವಂತದ್ದು. ಸಾಕಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ಈ ಒಂದು ಅದ್ದೂರಿ ಕಾರ್ಯಕ್ರಮಕ್ಕೆ ಇವತ್ತು ಹೊಸಪೇಟೆ ಸಾಕ್ಷಿಯಾಗಿರುವಂತದ್ದು. ನಮ್ಮ ಜೊತೆಗೆ ಮಾತನಾಡು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ಕೂಡ ಇರುವಂತದ್ದು. ಅವ್ರನ್ನು ಕೂಡ ಮಾತಾಡೋಣ. ಸರ್, ಈ ಒಂದು ಯಶಸ್ವಿ ಕಾರ್ಯಕ್ರಮ ಒಂದ್ ಕಡೆ ಬುದ್ಧ ಬಸವ ಅಂಬೇಡ್ಕರ್ ಅನ್ನುವಂತ ತತ್ವದಡಿ ಕಾರ್ಯಕ್ರಮ ಆಗಿರುವಂತದ್ದು, ಹೀಗೆಲ್ಲ ಸರ್ ಇಷ್ಟೊಂದು ಜನ ಬಂದಿದ್ದಾರೆ, ಬಹಳ ಖುಷಿಯಾಗಿದೆ. ಸೊ ಅದೇ ಹೇಳಿದ್ವಲ್ಲ, ಸೊ ಒಂದು ಹೊಸ ಪ್ರಯತ್ನ, ಬಸವ ಬುದ್ಧ ಅಂಬೇಡ್ಕರ್ ಅವರ ಆಲೋಚನೆಗಳನ್ನ ಅಂಬೇಡ್ಕರ್ ಹಾಗೂ ಬಸವಣ್ಣವರ ಆಲೋಚನೆಗಳನ್ನ, ವಚನಗಳನ್ನ, ಅವರ ಉದ್ದೇಶಗಳನ್ನ ಹಾಡ್ ಮುಖಾಂತರ, ಮ್ಯೂಸಿಕ್ ಮುಖಾಂತರ, ರಾಕ್ ಮ್ಯೂಸಿಕ್ ಮುಖಾಂತರ, ಗಜಲ್ ಮುಖಾಂತರ, ಸೂಫಿ ಮುಖಾಂತರ ಒಂದು ಟ್ರೈ ಕೊಡ್ತಾ ಇದೀವಿ. ಅಂದ್ರೆ ಈ ತರದ್ದು ಸಾಂಗ್ಗಳಿಗೆ ಯುವ ಜನತೆ ಅಟ್ರಾಕ್ಟ್ ಆಗಲಿ, ಅದ್ರ ಮೀನಿಂಗ್ ಇರ್ತಕ್ಕಂಥದ್ದನ್ನ ಒಂದು ಪ್ರಯತ್ನ ನಮ್ಮ ಫೌಂಡೇಶನ್ ವತಿಯಿಂದ ಮಾಡಿದ್ದೀವಿ. ಈ ಕಾರ್ಯಕ್ರಮ ಜಿಲ್ಲೆವಾರು ಹೋಯ್ತೀವಿ. ಈಗ ಮೊದಲನೇ ಬಾರಿಗೆ ಹೊಸಪೇಟೆ ಮಾಡಿದ್ವಿ. ಇದೇ ರೀತಿ ಎಲ್ಲ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಒಯ್ದು ಒಂದು ಪ್ರಾಮಾಣಿಕ ಪ್ರಯತ್ನ ಯಂಗ್ಸ್ಟರ್ಸ್ಗೆ ಇದ್ರ ಬಗ್ಗೆ ಮಾಹಿತಿ ಕೊಡ್ತಕ್ಕಂಥ ಪ್ರಯತ್ನ ಮಾಡ್ತೀವಿ. ಸರ್, ಒಂದ್ ಕಡೆ ಈಗ ಮಾನವವಾದಿ ಪುರುಷರ ಒಂದ್ ಕಡೆ ತತ್ವಗಳನ್ನ ಯುವ ಜನತೆಯಲ್ಲಿ ಕಡಿಮೆ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಅವರ ಪ್ರೋತ್ಸಾಹಕ್ಕೆ ಈ ಒಂದು ಕಾರ್ಯಕ್ರಮನ ಹೇಗೆ? ಯಾಕಂದ್ರೆ ಏನಾಗಿದೆ, ಲ್ಯಾಪ್ಸ್ ಆಗ್ಬಿಟ್ಟಿದೀವಿ ಕಳೆದ 20-30 ವರ್ಷದಲ್ಲಿ, ನಾವೆಲ್ಲೋ ಕಳೆದೋಗಿದ್ದೀವಿ ಅಂತ ನನ್ನ ಭಾವನೆ. ಹಂಗಾಗಿ ಸೊ ಒಂದು ಮತ್ತೆ ಹೊಸ ರೀತಿಯಲ್ಲಿ ಹಳೇದನ್ನೇ ಹೇಳ್ತಕ್ಕಂಥದ್ದು ಹೊಸ ರೀತಿಯಲ್ಲಿ ಮ್ಯೂಸಿಕ್ ಮುಖಾಂತರ ಹೇಳಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡ್ತಾ ಇದೀವಿ. ಸರ್, ಇವತ್ತು ವಿಧಾನಸೌಧದಲ್ಲಿ ಒಂದು ಘಟನೆ ನಡೆದಿರುವಂತದ್ದು ತಮ್ಮ ಗಮನಕ್ಕಿದೆ ಅನ್ಕೊಳ್ತೀನಿ. ನಾಸೀರ್ ಹುಸೇನ್ ಅವರು ರಾಜ್ಯಸಭೆಯಿಂದ ಆಯ್ಕೆ ಆದಂತ ಸಂದರ್ಭದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅನ್ನುವಂತ ಘೋಷಣೆಗಳನ್ನು ಕೂಗಿದ್ದಾರೆ. ಸರ್, ಈ ಬಗ್ಗೆ ತಮ್ಮ ಗಮನಕ್ಕೆ ಏನಾದ್ರು? ನನಗೆ ಮಾಹಿತಿ ಇಲ್ಲ, ಬಟ್ ಯಾರೇ ಕೂಗಿದ್ರೆ ಅದು ಕಾನೂನು ಪ್ರಕಾರವಾಗಿ ಏನ್ ತಗೋಬೇಕು, ಕ್ರಮ ತಗೊಳ್ಳೇಬೇಕು. ಅದು ಯಾರೇ ಕೂಗಿರ್ಲಿ, ಯಾರೇ ಒಬ್ರು ಈ ರೀತಿಯಾದಂತಹ ಘೋಷಣೆ ಕೂಗಿದ್ರೆ ಅದು ಕಾನೂನಾತ್ಮಕ ಕ್ರಮ ತಗೋಬೇಕು. ಸರ್, ಒಂದ್ ಕಡೆ ಸಾಕಷ್ಟು ಒಂದು ಕಡೆ ರಾಜಕೀಯ ಚರ್ಚೆ ಕೂಡ ಆಗ್ತಾ ಇದೆ, ಒಂದ್ ಕಡೆ ಲೋಕಸಭೆ ಎಲೆಕ್ಷನ್ ಇದೆ. ಈ ತರ ಘೋಷಣೆಗಳು ಒಂದ್ ಕಡೆ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ಗೆ ಮುಜುಗರ ಅನ್ಸೋದಿಲ್ವಾ ಅಂತ? ಅಲ್ಲ, ಕೂಗಿದ್ರೆ ಯಾರೇ ಕೂಗಿರ್ಲಿ ಅದು ಕಾಂಗ್ರೆಸ್ ಮುಜುಗರ ಆಗ್ತಕ್ಕಂಥದ್ದೇನಿದೆ. ಯಾರೇ ಕೂಗಿದ್ರೆ ಉದ್ದೇಶಪೂರ್ವಕವಾಗಿ ಕೂಗಿರ್ಬೋದು, ಅಥವಾ ಯಾವ ರೀತಿಗಾಗಿ ಅದಕ್ಕೆ ಕೂಗಿದ್ರೆ ನಮಗೆ ಗೊತ್ತಿಲ್ಲ. ಯಾರೇ ಕೂಗಿದ್ರೆ ಅವನಿಗೆ ಕಾನೂನಾತ್ಮಕವಾಗಿ ಖಂಡಿತವಾಗಿ ಕ್ರಮ ಆಗಬೇಕು. ಥ್ಯಾಂಕ್ ಯು. ಇದಿಷ್ಟು ಮಾಜಿ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ಕೂಡ ಹೇಳ್ತಿರುವಂತದ್ದು. ಈ ರೀತಿಯಾದಂಥ ದೇಶ ವಿರೋಧಿ ಹೇಳಿಕೆಯನ್ನು ಯಾರೇ ಕೂಗಿದ್ರು ಅವ್ರ ಮೇಲೆ ಕ್ರಮ ಆಗುತ್ತೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ನ್ಯೂಸ್ ಫಸ್ಟ್ಗೆ ಹೇಳಿರುವಂಥದ್ದು. ಕ್ಯಾಮರಾಮನ್ ಪ್ರಕಾಶ್ ಜೊತೆಗೆ ಶಿವಾನಂದ್ ಮೊದಲು ನ್ಯೂಸ್ ಫಸ್ಟ್ ಕನ್ನಡ, ವಿಜಯನಗರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.